ಜಯ ಕರ್ನಾಟಕ ರಕ್ಷಣಾ ಸೇನೆ ಸಂಘಟನೆಯ ವತಿಯಿಂದ ಗುಂಡ್ಲುಪೇಟೆಯ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರಾದ ಕುಮಾರ್ ನಾಯಕ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಗುಂಡ್ಲುಪೇಟೆ ಬಸ್ ನಿಲ್ದಾಣದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಶೀಘ್ರದಲ್ಲೇ ನಿರ್ಮಿಸಬೇಕು. ಬಸ್ಸುಗಳು ಕೆಲವು ಕಂಡಕ್ಟರ್ಗಳು ಮಹಿಳೆಯರ ಜೊತೆ ಅವರ ಆಧಾರ್ ಕಾರ್ಡನ್ನು ಕೇಳುವಾಗ ಅವರ ವರ್ತನೆ ಸರಿ ಇರುವುದಿಲ್ಲ. ಮಹಿಳೆಯರಿಗೆ ಗೌರವವನ್ನು ಕೊಡಬೇಕು, ಏಕೆಂದರೆ ಅವರ ಮನೆಯ ದುಡ್ಡಿನಿಂದ ಬಸ್ಸನ್ನು ಹಾಕುವುದಿಲ್ಲ. ಎಲ್ಲ ನಮ್ಮ ಜನರ ತೆರಿಗೆ ಹಣದಿಂದ ಬಸ್ಸುಗಳು ಇರುವುದು. ಗುಂಡ್ಲುಪೇಟೆಯಿಂದ ಮೈಸೂರಿಗೆ, ಮೈಸೂರಿನಿಂದ ಗುಂಡ್ಲುಪೇಟೆಗೆ ಸಾಯಂಕಾಲದಲ್ಲಿ ಮಹಿಳೆಯರಿಗೆ ಬಸ್ಸುಗಳು ತುಂಬ ಕಡಿಮೆ ಇದ್ದು ಅವರವರ ಗ್ರಾಮಗಳಿಗೆ ಹೋಗಲು ತುಂಬ ಕಷ್ಟಕರವಾಗಿದೆ. ಆದ್ದರಿಂದ ಬಸ್ಸಿನ ಅವಶ್ಯಕತೆ ಇದ್ದು ಬಸ್ಸುಗಳನ್ನು ಹಾಕಬೇಕು. ಗುಂಡ್ಲುಪೇಟೆ ಬಸ್ ನಿಲ್ದಾಣದಲ್ಲಿ ಪುಂಡ ಪೋಖ್ರಿಗಳು ಅಲ್ಲೇ ನಿಂತಿರುತ್ತಾರೆ. ನಮ್ಮ ಶಾಲೆಯ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆಯಾಗುತ್ತಿದ್ದು ನೀವು ಪೊಲೀಸರನ್ನು ನಿಯೋಜಿಸಬೇಕು. ಅಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳಿಗೆ ಕಾನೂನಿನ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಗುಂಡ್ಲುಪೇಟೆಯಿಂದ ಚಾಮರಾಜನಗರಕ್ಕೆ ಹೋಗುವ ಬಸ್ಸುಗಳು ಜಾಸ್ತಿ ಎಕ್ಸ್ಪ್ರೆಸ್ಗಳೇ ಆಗಿರುತ್ತದೆ. ನಮ್ಮ ಗ್ರಾಮದ ಜನರು ಹೇಳಿದರೆ ಯಾವುದೇ ಬಸ್ಸುಗಳನ್ನು ನಿಲ್ಲಿಸುವುದಿಲ್ಲ. ಜನರು ಕೇಳಿದರೆ ಎಕ್ಸ್ಪ್ರೆಸ್ಗಳು ಎಂದು ಉಡಾಫೆ ಉತ್ತರವನ್ನು ನೀಡಿ ಬಸ್ಸನ್ನು ನಿಲ್ಲಿಸದೆ ಹೋಗುತ್ತಿದ್ದಾರೆ. ಗುಂಡ್ಲುಪೇಟೆಯಿಂದ ಚಾಮರಾಜನಗರಕ್ಕೆ ಕೇವಲ 33 ಕಿಲೋಮೀಟರ್ ಇದ್ದು ಇಲ್ಲಿ ಎಕ್ಸ್ಪ್ರೆಸ್ನ ಅವಶ್ಯಕತೆ ಇರುವುದಿಲ್ಲ. ಆದ್ದರಿಂದ ಜಾಸ್ತಿ ಶಟಲ್ ಬಸ್ಗಳನ್ನು ಹಾಕಬೇಕು. ಕೆಲವು ಬಸ್ಸುಗಳಿಗೆ ಸೀಟುಗಳು ಹರಿದು ಹೋಗುವ ಪರಿಸ್ಥಿತಿಯಲ್ಲಿವೆ. ನೀವು ಜನರ ಪ್ರಾಣದ ಮೇಲೆ ನಿಗಾವನ್ನು ಇರಿಸಿ ಕೆಟ್ಟು ಹೋಗಿರುವ ಬಸ್ಸುಗಳನ್ನು ರೋಡಿಗೆ ಇಳಿಸಬಾರದು. ಜಾಸ್ತಿ ರಿಪೇರಿ ಆಗಿರೋ ಬಸ್ಸುಗಳೇ ಓಡಾಡುತ್ತಿವೆ ಎಂದು ಸಂಘಟನೆಯ ಗಮನಕ್ಕೆ ಬಂದಿದೆ. ಕೂಡಲೇ ಬಸ್ಸುಗಳನ್ನು ರಿಪೇರಿ ಮಾಡಿಸಿ ರೋಡಿಗೆ ಬಿಡಬೇಕು. ಹಾಗೆ ಕೆಲವು ಬಸ್ಸುಗಳಲ್ಲಿ ತಂಬಾಕಿನ ಜಾಹೀರಾತುಗಳು ಕಂಡು ಬಂದಿದ್ದು ಕೂಡಲೇ ನೀವು ಅದನ್ನು ತೆರವುಗೊಳಿಸಬೇಕು. ಇಲ್ಲವಾದಲ್ಲಿ ನಮ್ಮ ಸಂಘಟನೆಯಿಂದ ನಿಮ್ಮ ಮುಂದೆ ನಾವೇ ಜಾಹೀರಾತುಗಳನ್ನು ತಂದು ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು. ಈ ಎಲ್ಲ ವಿಚಾರಗಳನ್ನು ನೀವು ತುಂಬ ಗಂಭೀರವಾಗಿ ತೆಗೆದುಕೊಂಡು ಪರಿಗಣಿಸಿ ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕು. ನಮ್ಮ ತಾಲೂಕಿನ ಜನರಿಗೆ ಸೇವೆಯನ್ನು ನೀಡದಿದ್ದಲ್ಲಿ ನಮ್ಮ ಸಂಘಟನೆಯ ವತಿಯಿಂದ ಬಸ್ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಿ ದೊಡ್ಡ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಲು ಎಚ್ಚರಿಸುತ್ತಿದ್ದೇವೆ ಎಂದು ಜಯ ಕರ್ನಾಟಕ ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷರಾದ ಎಸ್ ಈಶ್ವರ್ ಅವರು ಹಾಗೂ ಗೌರವಾಧ್ಯಕ್ಷರಾದ ಪುಟ್ಟಮ್ಮನವರು ಹಾಗೂ ತಾಲೂಕು ಅಧ್ಯಕ್ಷರಾದ ಸೈಯದ್ ಅನ್ಸರ್ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಘಟಕದ ರೇಖಾ ಭಾಸ್ಕರ್ ರವರು, ಚಾಮರಾಜನಗರ ತಾಲೂಕು ಘಟಕದ ಬಿ ಸವಿತಾರವರು, ಗುಂಡ್ಲುಪೇಟೆ ತಾಲೂಕು ಮಹಿಳಾ ಘಟಕದ ಸುಜಾತರವರು, ಜಿಲ್ಲಾ ಉಪಾಧ್ಯಕ್ಷರಾದ ಬಾಲ್ಚವಾಡಿ ಶಿವಕುಮಾರ್, ಬೆಳವಾಡಿ ರಾಜಪ್ಪ, ಬೇಗೂರು ಹೋಬಳಿ ಘಟಕದ ಅಧ್ಯಕ್ಷರಾದ ಚನ್ನವಡೆಯನ್ಪುರ ಪುಟ್ಟು, ತಾಲೂಕು ಗೌರವಾಧ್ಯಕ್ಷರಾದ ಶಿವನಂಜಪ್ಪ, ಅಂಗಳ ಹೋಬಳಿ ಘಟಕದ ಅಧ್ಯಕ್ಷರಾದ ಮಹೇಶ್, ತಾಲೂಕು ಉಪಾಧ್ಯಕ್ಷರಾದ ಅಜಿತ್ ಕುಮಾರ್, ಸಂಘಟನಾ ಕಾರ್ಯದರ್ಶಿಗಳಾದ ಗುರುಪ್ರಸಾದ್, ನಾಗೇಂದ್ರ, ಜಿಲ್ಲಾ ಮಾಧ್ಯಮ ಸಲಹೆಗಾರರಾದ ಕೆಎಲ್ ಸದಾನಂದ್, ರೈತ ಮುಖಂಡರಾದ ಪ್ರಭುಸ್ವಾಮಿ, ರಾಮೇಗೌಡ, ಗಂಗಕ್ಕಿ ರೇಖಾ ಹಾಗೂ ಸಂಘಟನೆ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲ ನೀರು ಕುಡಿಬೇಕು ಅನ್ನೋರು, ಇಲ್ಲ ದುಡ್ಡು ತಗೋಬೇಕು, ಅಲ್ಲಿ ಟೆಂಡರ್ ಕೂಗಿರೋರ್ತಾವ, ಅವೆಲ್ಲ ವೇಸ್ಟು. ನೀವು ಶುದ್ಧ ನೀರಿನ ಘಟಕನ ಸುತ್ತಮುತ್ತ ಒಂದು 3 ಕಡೆ ಅಳವಡಿಸ್ಬೇಕು ಸರ್. ಮೇನಾಗಿ ನೆಕ್ಸ್ಟ್ ಬರೋದೇ ಬೇಸಿಗೆಯಲ್ಲಿ ನೀರಿಗೆ ದಾಹ ಜಾಸ್ತಿ. ಇದಕ್ಕೆ ಸುತ್ತಮುತ್ತ ಎಷ್ಟು ಊರವ್ರು ಬರ್ತಾರೆ, ನೀವು 133 ಊರವರು ಬರ್ತಾರೆ ಸರ್. ಇಲ್ಲಿ ನಮ್ಮ ಕಡೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡೇ ಮೇನು ಇಲ್ಲಿ. ನೀವು ಅಲ್ಲಿ ಅದೊಂದು ಇದು ಮಾಡಬೇಕು. ಮತ್ತು ನೀವು ಎಕ್ಸ್ಪ್ರೆಸ್ ಬಸ್ಸು ಈ ಮಹಿಳೆಯರಿಗೆ ಫ್ರೀ ಕೊಟ್ಟ ಮೇಲೆ ಏನಾಗ್ಬಿಟ್ಟಿದೆ ಗೊತ್ತು ಸರ್. ಈಗ ಯಾವ ಬಸ್ಲಿ ಯಾವ ಊರ ಹತ್ರನೂ ಕೊಟ್ಟರು, ಮೇನ್ ರೋಡು ಸಿನ್ಪುರ ಕೊಡಲಿ, ಚಕ್ನಾಮಿ ಕೊಡಲಿ, ಎಕ್ಸ್ಪ್ರೆಸ್ಸು 20 ಬಸ್ಸು ಎಕ್ಸ್ಪ್ರೆಸ್ ಆದರೆ ಸಟ್ಲ್ ಬಸ್ಸು 3 ಬಸ್ಸು ಪಾಪ ಕಾಯ್ಕೊಂಡ್ರವ್ರ ಕತೆ ಕ್ಲೋಸು. ಈಗ 33 ಕಿಲೋಮೀಟ್ರಿಗೆ ಎಷ್ಟು ಎಕ್ಸ್ಪ್ರೆಸ್ ನಿಮ್ಮ ಲೆಕ್ಕಾಚಾರ ಪ್ರಕಾರ. ಮತ್ತು ಸಿಂಗಲ್ಲು ಕೇಳಿದ್ರೆ ಸ್ಟಾಪ್ ಕೊಡೋಲ್ಲ, ಸಿಂಗಲ್ ಡ್ರೈವರ್ ಇವನು, ಅದೇ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಅದಕ್ಕೊಬ್ಬ ಕಂಡಕ್ಟರ್ ಹಾಕಿ ಜವಾಬ್ದಾರಿಯಾಗಿ. ನಮ್ಮ ಜನಕ್ಕೆ ತುಂಬ ತೊಂದರೆ ಸರ್. ಸಂಜೆ ಆಯಿತು ಅಂದರೆ 6:30 ಮೇಲೆ ಗುಂಡ್ಲುಪೇಟೆಯಿಂದ ಅಲ್ಲಿ ಹೋಗೋಕ್ಕೆ ಜಾಸ್ತಿ ಬಸ್ಗಳೇ ಇಲ್ಲ. 1 ಅವರ್ 1.5 ಗಂಟೆ 2 ಗಂಟೆಗೆ ಇದು ಸರ್. ಒಂದು ಸಂಜೆವರೆಗೆ ಒಂದು ಬಸ್ಸು. ಮೈಸೂರಿಗೂ ಅಷ್ಟೇ, ಸಂಜೆ ಟೈಮ್ಲಿ ಮೈಸೂರಿಗೂ ಸ್ವಲ್ಪ ತೊಂದರೆ ಸರ್, ಜನ ಇಲ್ಲ. ಮತ್ತು ನೋಡಿ, ನಿನ್ನೆಯಿಂದ ಅಲ್ಲಿ ನೀವು ಇದು ಟೆಂಡರ್ ಕೂರಿಸಿದಾರ ಇರೋ ಹೋಟ್ಲ್ನವರು, ನೀವು ಗಲೀಜು ನೀರೆಲ್ಲ ಆ ನೀರೆಲ್ಲ ಸುಮ್ಮನೆ ಬರ್ತಾ ಇದೆ. ಸ್ಕೂಲ್ ಮಕ್ಕಳು ಇದೆಲ್ಲ ಅಚ್ಚುಚ್ಚು ಜಾಸ್ತಿ ಕಾಪಾಡಿ ಸ್ವಲ್ಪ